ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಅಂದ ಇರುವುದು ತುಂಬಿ ಬರುವುದು ಚಂದ್ರನಕ್ಕಾಗತಾನೆ ಬೆಳಕು ಬರುವುದು ಕಡಲು ಕುಣಿವುದು ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ ಬೀಸಗಾಳಿ ತೂಗೋ ಪೈರು ಭೂಮಿ ನಗಲೆಂದೇ ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತಾ ಬಾಡು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಇದಕ್ಕೋಸ್ಕರ ಎಷ್ಟು ದಿನ ಕಾಯ್ತಾ ಇದ್ದೆ ಇದೊಂದು ಕ್ಷಣಕ್ಕೋಸ್ಕರ ಪ್ರತಿದಿನ ಹಂಬಲಿಸ್ತಾ ಇದ್ದೆ ವಿಶ್ವ ನನ್ನ ಕೃಷ್ಣನ ನೀವು ಯಾವಾಗ ಎತ್ಕೋತಿರೋ ಯಾವಾಗ ಮುದ್ದಾಡ್ತಿರೋ ಯಾವಾಗ ನೀವು ಅವನ್ನ ಕಣ್ ತುಂಬ್ಕೋತಿರೋ ಅಂತ ಕಾಯ್ತಾ ಇದ್ದೆ ಆ ದೇವ್ರ ಕೊನೆಗೂ ನನ್ನ ಕೋರಿಕೆನ ಈಡೇರಿಸ್ಬಿಟ್ಟ ನೋಡಿ ರಾಧಿಕಾ ನಾನು ಮತ್ತೆ ವಾಪಸ್ ಬಂದಿದ್ದೀನಿ ನಿಮ್ಮ ಜೊತೆ ಹೀಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಾನು ಮಾಡಿರೋ ಒಳ್ಳೆ ಕೆಲಸಗಳಲ್ಲ ನಿನ್ನ ಪ್ರಾರ್ಥನೆ ನೀನು ದೇವ್ರ ಮೇಲೆ ಇಟ್ಟಿರೋ ಭಕ್ತಿ ಶ್ರದ್ಧೆನೇ ನನ್ನನ್ನು ವಾಪಸ್ ಬರೋ ಹಾಗೆ ಮಾಡಿದ್ದೆ ತುಂಬ ನೊಂದಿದ್ದೀನಿ ಇಷ್ಟು ದಿನ ಕಾಯೋದಕ್ಕೆ ಅಂತಾನೆ ನನ್ನ ಬದುಕನ್ನ ಮುಡುಪಾಗಿಟ್ಬಿಟ್ಟಿದ್ದೆ ನಮ್ಮ ಮಗಂಗೆ ನಿಮ್ಮ ಬಗ್ಗೆ ಹೇಳ್ದೇ ಇರೋ ದಿನಾನೇ ಇಲ್ಲ ನೋಡಿ ಎಲ್ಲ ನಿಮ್ಮ ಹಾಗೇನೆ ಹೌದಾ ಎಲ್ಲಿ ಕೃಷ್ಣ ನೀ ನನ್ನ ಹಾಗ ಹೌದು ಕಣ್ಣು ಮಾತ್ರ ನನ್ನ ಥರಾನೆ ಮೂಗು ನನ್ನ ಥರಾನೆ ಆದರೆ ಕೆನ್ನೆ ಮಾತ್ರ ನಿಮ್ಮಮ್ಮನ ಥರ ಯಾಕೆ ರಾಧಿಕಾ ಅಳ್ತಾ ಇದೆಯಾ ಹಾಂ ನಾನು ಬಂದಿದ್ದೀನಲ್ವಾ ಹೊಸ ಬದುಕು ಸಿಕ್ಕ ಹಾಗೆ ಜೀವ ಬಂದ ಹಾಗೆ ಇವತ್ತು ಉಸಿರಾಡ್ತಿದ್ದೀನಿ ಇಷ್ಟು ದಿನ ಬೆಳಿಗ್ಗೆ ಎದ್ದ ತಕ್ಷಣ ನೀವಿಲ್ಲ ಅನ್ನೋ ಭಯ ಸಂಜೆ ಆಗ್ತಿದ್ದ ಹಾಗೆ ನೀವು ಸಿಗ್ತೀರೇನೋ ಅನ್ನೋ ನಂಬಿಕೆ ತುಂಬ ನೋವು ಅನುಭವಿಸ್ಬಿಟ್ಟಿದ್ದೀನಿ ಇನ್ಯಾವತ್ತೂ ನನ್ನ ಬಿಟ್ಟು ಹೋಗ್ಬೇಡಿ ನೀವು ರಾಧಿಕಾ ಪ್ರಳಯ ಆದರೂ ನಮ್ಮಿಬ್ಬರನ್ನ ದೂರ ಮಾಡೋದಕ್ಕಾಗೋದೇ ಇಲ್ಲ ಅಕಸ್ಮಾತ್ ಸತ್ರೂ ಇಬ್ಬರು ಒಟ್ಟಿಗೆ ಸಾಯೋಣ ಸರಿನಾ
ಜಾನಕಿ ನಿತ್ಕೋ. ಹೋಗು, ಹೋಗಿ ಯಾವ್ದಾದ್ರು ಕತ್ತೆ ಇದ್ರೆ ಕಾಯೋಗು. ರಾಧಿಕಾನೇ ಮನೆ ಮಗಳು ಅಂತ ಗೊತ್ತಿತ್ತು ತಾನೇ ನಿಂಗೆ? ಯಾಕೆ ಹೇಳಿಲ್ಲ ನನಗೆ? ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೇಗೆ ಹೇಳು? ಹೇಳಿದ್ರೆ ಶಾಂತನಿಂದ ತೊಂದರೆ ಆಗುತ್ತೆ ಅಂತ ಹೇಳಿಲ್ಲ ಅಷ್ಟೇ. ಆ್ಯಕ್ಚುಲಿ ನಿನಗೆ ಒಬ್ಳಿಗೆ ಹೇಳಬೇಕು ಅಂದ್ಕೊಂಡೆ, ಆದರೆ ಆಗಲೇ ಇಲ್ಲ. ಯಾಕಾಗ್ಲಿಲ್ಲ? ಯಾಕೋ ಆಗ್ಲಿಲ್ಲ? ದೇವಿ ಏನಾದರೂ ನಿನ್ನ ನಾಲ್ಗೆ ಮೇಲೆ ನಿಂತ್ಕೊಂಡು ಭರತನಾಟ್ಯ ಆಡ್ತಿದ್ಲಾ? ಎಲ್ಲ ಮೋಸ ಮಾಡಿದೆ ನನಗೆ. ಅಥವಾ ರಾಧಿಕಾನೇ ಮನೆ ಮಗಳು ಅಂತ ಗೊತ್ತಾದ್ರೆ ನಾನು ಅವಳನ್ನ ದ್ವೇಷ ಮಾಡ್ತೀನಿ ಅಂತ ಹೇಳಿಲ್ವಾ? ಚೇಚೆ, ಯಾಕೆ ಹಾಗೆ ಅನ್ಕೊಂತೀಯ? ನೀನು ಪುಟ್ಟ ಕಿಟ್ಟ ಚಿನ್ನ ಜಾನಕಿ. ನಿನ್ನ ಬಗ್ಗೆ ಮಾತಾಡಿದ್ರೆ ನನ್ನ ಬಾಯಲ್ಲಿ ಹುಳನೇ ಬೀಳುತ್ತೆ. ಸಾಕು ಸಾಕು, ಜಾಸ್ತಿ ಪೂಸಿ ಹೊಡಿಬೇಡ. ಜಾನಕಿ, ಹೌದು, ವಿಶ್ವರಾಧಿಕಾ ಒಂದಾಗ್ಬಿಟ್ರಲ್ಲ? ಒಂದಾಗಲೇಬೇಕಾಗಿತ್ತು, ಒಂದಾದ್ರು. ಹೌದು, ಅವರಿಬ್ರು ಜೋಡಿ ತುಂಬ ಚೆನ್ನಾಗಿದೆ ಅಲ್ಲ? ಅಲ್ವಾ ಮತ್ತೆ? ವಿಶ್ವ ರಾಧಿಕಾ ಜೋಡಿ ಮುಂದೆ ಬೇರೆ ಯಾವ ಜೋಡಿನೂ ಉಳಿಯಲ್ಲ. ಹೌದು ಹೌದು. ಮತ್ತೆ ಏನು ಸಮಾಚಾರ? ಏನೂ ಇಲ್ಲಪ್ಪ. ಬೇರೆ ಏನಾದರೂ ಇದ್ರೆ ನೀನೇ ಹೇಳು. ಡೋಂಟ್ ವರ್ರಿ ಮಾಡಬೇಡ, ಡರ್ಪೋಕ್ ಆಗಬೇಡ, ಲವ್ ಅಂಡ್ ವಾರಿನಲ್ಲಿ ಎಸ್ಕೇಪ್ ಆಗಬೇಡ, ಕಂಗಾಲಾಗಬೇಡ, ಬಿಟ್ಟಾಕ. ಏನು ಸಮಾಚಾರ? ಅಪ್ಪ, ಕೇಳಿದಿನ ಕೇಳಬೇಡ, ಇರಿಟೇಟ್ ಆಗುತ್ತೆ. ಏನಾದರೂ ಡಿಫ್ರೆಂಟ್ ಆಗಿದ್ರೆ ಹೇಳು. ಏನು ಸಮಾಚಾರ ಅಂತ ಕೇಳಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಕನ್ಫ್ಯೂಸ್ ಆಗಬೇಡ, ಟೈಮ್ ವೇಸ್ಟ್ ಮಾಡಬೇಡ, ಬಿಟ್ಟಾಕ. ಅದು ಸರಿನೇ. ಸರಿ, ಹಾಗಾದ್ರೆ ನಾ ಹೊರಡ್ಲಾ? ಸರಿ ಸರಿ ಬಿಡು. ಜಾನಕಿ, ಹೋಗಂದ್ರೆ ಹೋಗೇ ಬಿಡ್ತಾಳೆ. ಎಲ್ಲ ಎದೆ ಬಗ್ಗೆ ತೋರಿಸ್ಬೇಕು ಇವಳಿಗೆ, ನನ್ನ ಕರ್ಮ. ತುಂಬ ಸ್ವಾರ್ಥಿ ಅಲ್ವಾ? ನನ್ನ ಖುಷಿ ಮಾತ್ರ ನಾನು ನೋಡ್ಕೊಂಡ್ಬಿಟ್ಟೆ. ನನ್ನಂತೋಳು ಹುಟ್ಟಲೇಬಾರ್ದಾಗಿತ್ತು. ರಾಧಿಕಾ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದೀಯಾ? ನೋಡು, ಎಲ್ಲವೂ ನಾವು ಅಂದ್ಕೊಂಡಂಗೆ ನಡೆಯೋದಿಲ್ಲ. ನಾ ಹುಟ್ಟಕ್ಕೆ ಮುಂಚೆನೆ ಬ್ರಹ್ಮ ಇಂತಿಂಥ ಕಾಲಕ್ಕೆ ಹೀಗೆ ನಡಿಬೇಕು ಅಂತ ಬರೆದ್ಬಿಟ್ಟಿರ್ತಾನೆ. ಅದು ಹಾಗೆ ನಡೆಯೋದು. ಆದರೂ ತಪ್ಪು ಮಾಡ್ಬಿಟ್ಟೆ. ಬರೀ ನನ್ನ ಗಂಡ, ನನ್ನ ಮಗು ಇಷ್ಟು ಜೀವನ ಅನ್ಕೊಂಡು ಬದುಕ್ಬಿಟ್ಟೆ. ಇಷ್ಟು ದಿನ ನಿಮ್ಮಿಂದ ದೂರ ಇದ್ದಿದ್ದೆ ದೊಡ್ಡದು. ನಾನು ನಿಮ್ಮನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಅಜ್ಜಿ ನೆನಪಾಗ್ಲಿಲ್ಲ. ಅಮ್ಮ ಸತ್ತಾಗ ನೋಡೋದಕ್ಕೂ ಬರಲಿಲ್ಲ. ತುಂಬಾ ಪಾಪಿ ನಾನು, ತುಂಬಾ ಪಾಪಿ. ಹಳೆದೆಲ್ಲ ಮರ್ತ್ಬಿಡಮ್ಮ, ಅದೆಲ್ಲ ಕೈ ಗಂಟೆ ಮರ್ತು ಬಿಡು. ಹೊಸ ಜೀವನ ಶುರು ಮಾಡು, ಎಲ್ಲ ಸರಿ ಹೋಗುತ್ತೆ. ಶಾಸ್ತ್ರಿಗಳೇ, ಒಳಗೆ ಬರ್ಬೋದಾ? ಅಯ್ಯಯ್ಯೋ, ಯಾಕೆ ಹಾಕಿ ಕೇಳ್ತೀರಾ? ಇದು ನಿಮ್ಮ ಮನೆ, ಬನ್ನಿ ಒಳಗೆ ನಡೀಲಿ. ಹಾಗೇನಿಲ್ಲ, ಮಗಳು ನಿಮ್ಮಿಂದ ದೂರ ಆಗಿ ಬಹಳ ದಿವಸಗಳಾಗಿತ್ತು. ಈಗ ತಾನೇ ಸಿಕ್ಕಿದ್ದಾಳೆ. ಅಳೋದು, ಕಣ್ಣೀರು ಒರೆಸೋದು, ಕ್ಷಮೆ ಕೇಳೋದು ಇರುತ್ತಲ್ಲ. ದಣಿಗಳೇ, ಆ ಕೃಷ್ಣ ಮಾಯೆ ನೋಡಿದ್ರ? ಕಡೆಗೂ ನಮ್ಮ ರಾಧಿಕಾನ ಎಲ್ಲಿಗೆ ಸೇರಿಸ್ಬೇಕಾಗಿತ್ತು ಅಲ್ಲಿಗೆ ಸೇರಿಸ್ಬಿಟ್ಟೆ. ಮೂರೂ ಕುಟುಂಬಗಳಿಗೆ ನಂಟು ಹಾಕಿ ಇವತ್ತು ನಾವೆಲ್ಲ ಒಂದೇ ಕುಟುಂಬದ ಭಾವನೆ ಮೂಡಿಸ್ಬಿಟ್ಟು. ದೇವರು ದೊಡ್ಡವನು ಶಾಸ್ತ್ರಿಗಳೇ. ಮನುಷ್ಯ ಮನೆಗಳನ್ನು ಕಟ್ಟಬಹುದು, ಆದರೆ ಮನಸ್ಸುಗಳನ್ನು ಕಟ್ಟೋದು ಬಹಳ ಕಷ್ಟ.
ಅದಕ್ಕೆ ದೇವರ ಆಶೀರ್ವಾದ. ಈ 3 ಕುಟುಂಬಗಳು ಒಂದಾಗಿದ್ದು ನೋಡಿ ನನಗೆ ತುಂಬ ಖುಷಿಯಾಗಿದೆ, ತುಂಬ ಮನಸ್ಸಿಗೆ ಆನಂದ ಉಂಟಾಗಿದೆ. ಇವತ್ತು ನನ್ನ ಮನೆ ತುಂಬಿದ ಮನೆ ಅನ್ನಿಸ್ತಾ ಇದೆ. ನಿಮ್ಮ ಸಂತೋಷದಲ್ಲಿ ನಾವು ಭಾಗಿಯಾಗಿದ್ದೀವಲ್ಲ, ಅದೇ ನಮಗೆ ಹೆಮ್ಮೆ ವಿಷಯ. ದಣಿಗಳೇ, ತುಂಬ ದಿವಸದ ಮೇಲೆ ನಮಗೆ ರಾಧಿಕಾ ಸಿಕ್ಕಿದ್ದಾಳೆ. ಅವಳನ್ನ ಸ್ವಲ್ಪ ದಿನಗಳ ಮಟ್ಟಿಗೆ ನಮ್ಮೂರಿಗೆ ಕರ್ಕೊಂಡು ಹೋಗ್ಬೋದಾ? ಹೇಗೂ ಎಲ್ಲ ಒಂದು ಹಂತಕ್ಕೆ ಬಂದಿದೆ. ದೇವರು ಎಲ್ಲರಿಗೂ ನೆಮ್ಮದಿ ಖುಷಿ ಎಲ್ಲ ಕೊಟ್ಟಿದ್ದಾನೆ. ನೀವಿದಕ್ಕೆ ಒಪ್ಕೋಬೇಕು. ನಿಜ ತಾಯಿ, ನಿಮ್ಮ ಮಾತು ಸತ್ಯ. ಆದರೆ ನಮ್ಮ ಪಾಲಿಗೆ ನೆಮ್ಮದಿ ಖುಷಿ ಎಲ್ಲವೂ ರಾಧಿಕಾ ಮನೆ ಮಗಳು. ಅವಳನ್ನ ಎಲ್ಲಿ ಕಳಿಸೋದಕ್ಕೂ ಇಷ್ಟ ಇಲ್ಲ ತಾಯಿ. ಶಾಸ್ತ್ರಿಗಳೇ, ನಂದೊಂದು ಮಾತು. ಎಲ್ರಿಗೂ ಇಷ್ಟ ಆಗುವ ಹಾಗೆ ಒಂದು ತೀರ್ಮಾನ ತಗೊಳ್ಳೋಣ. ನೀವು ಹೇಗೋ ಇಲ್ಲೇ ಇರಬೇಕು ಅಂತ ಬಂದವರು, ಅದಕ್ಕಾಗಿ ನಾನು ಮೊದಲೇ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀನಿ. ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಮತ್ತು ಮೇಲ್ವಿಚಾರಣೆ ಎಲ್ಲ ನೋಡ್ಕೊಂಡು ನೀವು ಇಲ್ಲಿರ್ಬೋದು. ಆಗ ನೀವು ಮಗಳ ಹತ್ರ ಇದ್ದಾಗೆ ಆಗುತ್ತೆ. ಇನ್ನೊಂದು ವಿಶೇಷ ಏನು ಗೊತ್ತಾ? ನಾಳೆ ಮಠದಿಂದ ದೊಡ್ಡ ಗುರುಗಳು ಬರ್ತಾ ಇದ್ದಾರೆ. ರಾಧಿಕನ್ಗೆ ಮತ್ತೆ ವಿಶುಗೆ ಆಶೀರ್ವಾದ ಮಾಡೋದಕ್ಕೆ. ನಾವು ಅಂದ್ಕೊಂಡ ಹಾಗೆ ಅದೇ ಮುಹೂರ್ತದಲ್ಲಿ ವಿಶುಗೆ ನನ್ನ ಅಳಿಯಂದ್ರಿಗೆ ಧರ್ಮಾಧಿಕಾರಿ ಪಟ್ಟಾಭಿಷೇಕ ನಡೆಯುತ್ತೆ. ಸಂತೋಷವಾಗಿರುತ್ತೆ, ಜೊತೆಯಲ್ಲಿರೋಣ, ಖುಷಿ ಪಡೋಣ. ಏನಂತೀರಾ? ಆಯ್ತಪ್ಪ, ಹಾಗೆ ಮಾಡಿ. ಶಾಸ್ತ್ರಿಗಳೇ, ಅಮ್ಮ ಒಪ್ಪಿಗೆ ಕೊಟ್ಟ ಮೇಲೆ ನನಗೂ ಸಮ್ಮತಿ. ತುಂಬ ಸಂತೋಷ. ನಾನು ಈ ಮಾತನ್ನು ಸೌಕರ್ಯಕ್ಕಾಗಿ ಈಗಲೇ ಹೋಗಿ ಹೇಳ್ತೀನಿ. ನೀನು ಮಾತಾಡ್ತಾ ಇದ್ರು ಮಗಳು, ಬಂದ್ಬಿಟ್ಟು. ಸಮಾಧಾನ ಆಯ್ತಾ? ಅಕ್ಕ, ಏನು ಸಮಾಚಾರ? ಏನೋ ಇದ್ದಕ್ಕಿದ್ದಂಗೆ ಬಂದು ಏನು ಸಮಾಚಾರ ಅಂತ ಕೇಳ್ತಿದ್ಯಾ? ಏನರ್ಥ? ಏನಿಲ್ಲ ಅಕ್ಕ, ಮಾತು ಶುರುವಾಗಿದ್ದ ಮುಂಚೆ ಏನು ಸಮಾಚಾರ ಅಂತ ಪೀಠಕ್ಕೆ ಆಗ್ತಾರಲ್ಲ, ಅದಕ್ಕೆ ಕೇಳಿದೆ. ಏನು ಮಾತು ಶುರು ಮಾಡ್ಬೇಕಂತ ಬಂದಿದ್ಯಾ? ಊರಿಂದ ಅಪ್ಪ ಫೋನ್ ಮಾಡಿದ್ರು, ಕತ್ತೆ ವಯಸ್ಸಾಗಿದ್ದ ಮಗನ ಇನ್ನೂ ಮದುವೆ ಆಗಲ್ವಾ ಅಂತ ಕೇಳ್ತಿದ್ರು. ಸರಿ, ಅದರಲ್ಲೇನಿದೆ, ಹೋಗು ಮದುವೆ ಆಗು ಅಷ್ಟೇ. ಯಾವ್ಯಾವ ವಯಸ್ಸಲ್ಲಿ ಏನೇನಾಗಬೇಕೋ ಅದಾದ್ರೇನೆ ಒಳ್ಳೇದು. ಇಲ್ಲ ಅಂದ್ರೆ ತುಂಬ ಕಷ್ಟ ಆಗುತ್ತೆ ಕಣೋ. ಅಲ್ವಾ ಅಕ್ಕ? ಅದಕ್ಕೆ ನಾನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಓಹೋ ಅಂದ್ರೆ ನಮ್ಮ ನಂಜುಗುಡಿ ಹಸಮಣ ಏರ್ತಾ ಇದ್ದಾನೆ ಅಂತ ಆಯ್ತು. ಯಾವಾಗ ಮದುವೆ? ಸುಮ್ಮನೆ ತಮಾಷೆಯಾಗಿ ಅಕ್ಕನ ಹತ್ರ ಮಾತಾಡ್ತಿದ್ದ. ಏನು ಇದು ತಮಾಷೆನಾ? ಸರಿ ಬಿಡು, ಹಂಗಾದ್ರೆ ನಾನೇನು ಸೀರಿಯಸ್ ಆಗಿ ಹೇಳ್ತಾ ಇದೀಯಾ ಅನ್ಕೊಂಡಿದ್ದೆ.
ಹೌದು, ಹುಡುಗಿನ ನೋಡಿದ್ಯಾ ನಂಜುಗುಡಿ? ಅಯ್ಯೋ, ಅಪ್ಪ ಊರಿಂದ ಫೋನ್ ಮಾಡಿದ್ರಂತೆ. ಅವ್ರು ಹುಡುಗಿನ ನೋಡಿರ್ತಾರೆ, ಇಲ್ಲ ಅಂದ್ರೆ ಅವ್ರು ಯಾಕೆ ಸುಮ್ಮನೆ ಮದುವೆ ಆಗು ಅಂತ ಹೇಳ್ತಾರೆ? ಹಾಗಾದ್ರೆ ಖಂಡಿತವಾಗ್ಲೂ ನೋಡಿರ್ತಾರೆ. ಫೋನ್ ಮಾಡಿ ಕೇಳೋ ಹುಡುಗಿ ಹೇಗಿದ್ದಾಳೆ ಅಂತ. ಸರಿ ಬಿಡಿ, ಫೋನ್ ಮಾಡಿ ಕೇಳ್ತೀನಿ. ಹುಡುಗಿ ಹೇಗಿದ್ದಾಳೆ ಅಂತ ಫೋನ್ ಮಾಡಿ ಕೇಳ್ತೀನಿ. ಓಕೆನಾ? ಫೋನ್ ಮಾಡ್ತೀನಿ. ಓಕೆ. ವೆಯ್ಟ್. ನಾವು ಜಾನಕಿ ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮಲ್ಲೇ ಸಂಬಂಧ ಮಾತಾಡೋಣ ಅಂತ ಹೇಳಿದ್ರೆ ನಿನಗೆ ಫೋನ್ ಬರುತ್ತೆ, ಅಪ್ಪ ಮಾತಾಡ್ತಾರೆ, ಹುಡುಗಿ ನೋಡಿದ್ದೀನಿ ಅಂತ ಹೇಳ್ತಾರೆ. ನಮ್ದೇನು ಅಭ್ಯಂತರ ಇಲ್ಲಪ್ಪ, ಪರವಾಗಿಲ್ಲ. ಜಾನಕಿ ನಿಂದು? ನಾನು ಅವಳಿಗೆ ಮದುವೆ ಆಗ್ತೀನಿ. ಅಯ್ಯೋ, ಈ ರೌಡಿನ ನಾನ್ ಮದ್ವೆ ಆಗಲ್ಲಪ್ಪ. ಆಗ್ಲಿಲ್ಲ ಅಂದ್ರೆ ಕಪ್ಪಾಳ ಕೊಡಿತೀನಿ. ನಂಜುಗುಳಿ, ಈ ವಿಷಯ ನಂಗೆ ಮೊದಲೇ ಗೊತ್ತಿತ್ತು. ಆದರೂ ನಾನು ನಿನ್ನ ಹತ್ರ ಕೇಳಲಿಲ್ಲ, ನೀನೇ ಹೇಳ್ತೀನಿ ಅಂತ ಕಾಯ್ತಾ ಇದ್ದೆ. ಎನಿವೇಸ್, ನಮಗೆ ನಿಮ್ಮ ಜೋಡಿ ಇಷ್ಟ ಆಗಿದೆ, ಒಪ್ಪಿಗೆ ಇದೆ. ಅಮ್ಮ ನಿಮಗೆ? ನನ್ನ ಆಸೆನೂ ಮೊದಲು ಇದೇ ಆಗಿತ್ತು, ಆದರೆ ಅದು ಈಗ ಈಡೇರ್ತಾ ಇದೆ. ಶೀಲಂ, ಶಿವಪೂಜೆಲಿ ಕರಡಿ ಬಿಟ್ಟಂಗೆ ನಾವಿಬ್ರು ಯಾಕೆ? ನಡಿ ಹೋಗೋಣ. ಹೌದಲ್ವಾ? ಬನ್ನಿ. ಏನು, ನನ್ನ ಕೆನ್ನೆಗೆ ಹೊಡಿತೀಯಾ ನೀನು? ಹೊಡಿ ನೋಡೋಣ. ನಾವು ಫ್ಲವರ್ಸ್ಗೆಲ್ಲ ಹೊಡೆಯಲ್ಲ. ಇದೆಲ್ಲ ಕತೆ ಹೊಡಿಬೇಡ. ಹೊಡಿಬೇಕಂದ್ಮೇಲೆ ಹೊಡಿಬೇಕಷ್ಟೆ, ಇಲ್ಲ ಅಂದ್ರೆ ನಾನು ನಿನ್ನ ಮದುವೆ ಆಗಲ್ಲ ಅಷ್ಟೇ. ಹೊಡೆದ್ರ ಆಮೇಲೆ ಬೇಕಾದ್ರೆ ನೋಡೋಣ. ಹೊಡೆದ್ಯಾ ಅಥವಾ ಮುಟ್ಟಿದ್ಯಾ? ತುಂಬ ಸಾಫ್ಟ್ ಅಲ್ಲ, ಅದಕ್ಕೆ. ಹೊಡಿಬೇಕಂದ್ಮೇಲೆ ಹೊಡಿಬೇಕಷ್ಟೆ. ಇನ್ನೊಂದು ಕೆನ್ನಾಗ ಹೊಡಿ. ನಿನಗೆ ಸರಿಯಾಗಿ ಹೊಡಿಯೋಕೆ ಬರಲ್ಲ ಅನ್ಸುತ್ತೆ. ಹೊಡಿಯೋದು ಹೇಗೆ ಅಂತ ನಾನು ತೋರಿಸ್ಲಾ? ಸರಿ. ಕಣ್ಮುಚ್ಕೋ. ಸರಿಯಾಗಿ ಹೊಡ್ತಾನೆ ಬಿದ್ದಿರ ಕಣೋ. ಇನ್ನೊಂದ್ಸಲ ಹೊಡಿತೀನಿ. ಅಲ್ಲಿ ಶೀಲಂ ಕರೆದಾಗಾಯ್ತು, ಹೋಗ್ತೀನಿ. ಹೌದು, ನಾನಂದ್ರೆ ನಿಂಗೆ ಇಷ್ಟನಾ? ಓಕೆ. ಸುಮ್ಮನೆ ತಮಾಷೆ ಮಾಡ್ದೆ ಕಣೋ. ಮತುವೆಯ ಕೇಚಕ ಹಿಮ್ಮತುವೆಯ ಕೇಚಕ ಏನ್ ನೀವೆಲ್ಲ? ನಾನು ಕೃಷ್ಣ ನಿಮ್ಮನ್ನೆಲ್ಲ ಅಂಗಳದಲ್ಲಿ ಹುಡುಕಿದ್ರೆ ಇಲ್ಲಿ ಕಚೇರಿ ನಡೆಸ್ತಾ ಇದ್ದೀರಾ? ಶಾಸ್ತ್ರಿಗಳೇ ಹೇಳಿ, ಬಹಳ ವರ್ಷಗಳ ಮೇಲೆ ಈ ಮನೆಯಲ್ಲಿ ಸಂತೋಷ ಅನ್ನೋದು ನಲಿದಾಡ್ತಾ ಇದೆ. ಅದಕ್ಕೆ ಕಾರಣ ಒಂದ ಎರಡ? ಮನೆ ಮಗಳು ಮಧುಮಿತ ಸಿಕ್ಕಿದ್ದಾಳೆ, ವಿಶು ಅಳಿಯ ಸಿಕ್ಕಿದ್ದಾನೆ, ಮೊಮ್ಮಗ ಕೃಷ್ಣ ನನ್ನ ಕೈಯಲ್ಲೇ ಇದ್ದಾನೆ, ಅಳಿಯ ಧರ್ಮಾಧಿಕಾರಿ ಆಗ್ತಾ ಇದ್ದಾನೆ, ಜೊತೆಗೆ ಮೂರು ಕುಟುಂಬ ಒಟ್ಟಿಗೆ ವಾಸಿಸುವಂತ ಅವಕಾಶ. ಎಂಥ ಭಾಗ್ಯ ನಂದಲ್ವಾ? ನಿಜ ದಣಿಗಳೇ. ವಸುದೈವ ಕುಟುಂಬಕಮ್ಮನ ನುಡಿಯಲ್ಲಿ ಬಲವಾದ ನಂಬಿಕೆ ಇಟ್ಕೊಂಡ್ರು ನಾವು. ಈ ಮಾತು ಈ ಕುಟುಂಬಕ್ಕೆ ಅಕ್ಷರಶಃ ನಿಜ. ನಿಮ್ಮೆಲ್ರಿಗೂ ಒಂದು ಸತ್ಯವಾದ ವಿಚಾರ ಹೇಳ್ತೀನಿ. ಏನಜ್ಜಿ? ವಿಶು ಮೊದಲು ಮದುವೆ ಆಗಿದ್ದು ರಾಧಿಕನ್ನೇ, ವಿಶಾಖನ್ನಲ್ಲ. ಹೋಗ್ಲಿ ಬಿಡಿ, ಹಳೇದನ್ನೆಲ್ಲ ನೆನಪಿಸ್ಕೊಂಡು ಇವತ್ತಿನ ಖುಷಿನ ಯಾಕೆ ಹಾಳು ಮಾಡ್ಕೊಳ್ಳೋದು? ನಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯೋದಿದೆ. ಅದು ಜಾನಕಿ ಮದುವೆ ಮಾಡೋಣ ಅಂತಿದೀವಿ. ಹುಡುಗ ಯಾರು ಅಂದ್ರೆ ಗಂಧದ ಗುಡಿ ಅಲ್ಲಲ್ಲ, ನಂಜುಗುಡಿ. ಕಾಂಗ್ರಾಟ್ಸ್ ಕಾಂಗ್ರಾಟ್ಸ್ ಕಾಂಗ್ರಾಟ್ಸ್. ಒಳ್ಳೆ ಜೋಡಿ, ಒಳ್ಳೆ ಜೋಡಿ. ಅದ್ರ ಜೊತೆಗೆ
ನಿಮ್ಗೆಲ್ಲರಿಗೂ ಇನ್ನೊಂದು ಖುಷಿ ವಿಷಯ, ವಿಶಾಖನು ಬರ್ತಾ ಇದ್ದಾಳೆ. ಅಕ್ಕ ಬರ್ತಿದ್ದಾಳ? ಹೌದು, ಅವಳಿಗೂ ನಮ್ಮೆಲ್ರ ಜೊತೆಗೂ ಇರಬೇಕು ಅಂತ ಆಸೆ ಆಗಿದೆಯಂತೆ. ಅವಳು ಬರ್ತಾ ಇದ್ದಾಳೆ, ಫೋನ್ ಮಾಡಿ ಹೇಳಿದ್ಲು. ಓಹೋ ವಿಶು, ನನಗೊಂದು ಡೌಟ್. ವಿಶಾಖ ಈ ಮನೆಗೆ ಬಂದಮೇಲೆ ರಾಧಿಕಾ ಮತ್ತೆ ವಿಶಾಖನ ಮಧ್ಯೆ ಸೌತಿ ಜಗಳ ಶುರುವಾದರೂ ಆಗಬಹುದು.